ಸಾಮಾನ್ಯ ಯೂಟ್ಯೂಬ್ ಕುಟುಂಬಕ್ಕೆ ನಾನು ಈಗ ಸಿದ್ದಾಪುರಕ್ಕೆ ಹೋಗ್ತಾ ಇದ್ದೆ. ಫುಲ್ ಲಗೇಜ್ ಗಿಗೇಜ್ ಎಲ್ಲ ಹಾಕ್ಕೊಂಡು ಆಯ್ತಾ. ಸೊ ಈಗ ನಂಗವು ಇಲ್ಲಿ ರೋಡ್ನ ಎಕ್ಸ್ಪ್ಲೋರ್ ಮಾಡುವ ಎಂತ ಹೇಳ್ತಿ. A few moments later. ಮಳೆ ಒಂದು ಬರ್ದೇವ್ರು ಸಾಕೋಣ. ಎಂತಕ್ಕೆ ಅಂದರೆ ನಾನು ಬ್ಯಾಗ್ ಬೇರೆ ವಾಟರ್ ಪ್ರೂಫ್ ಅಲ್ಲ, ಫುಲ್ಲು ವಾಟರ್ ಪ್ರೂಫ್ ತಿಳ್ಕೊಂಡು ಹಾಕ್ಕೊಂಡು ಬ್ಯಾಡ ಪರಿಸ್ಥಿತಿ. देखा आपने लापरवाही का नतीजा है. ನೋಡೋಣ ಎಂತ ಆಗ್ತೊಳಿ. ಆದರೆ ರೋಡ್ ಮಾತ್ರ ಮಸ್ತಾಗಿದ್ದು ಇದು ಆಯ್ತಾ. ಬೆಳಗಿನ ಜಾವ ಬಂದ್ರಂತೂ ಫುಲ್ ಫಾಗು. ನಾ ಬರ್ತಾ ಇದ್ನರು ಸೈಡ್ ಹೋಗಿ ಧೀರ ಧೀರ ಧೀರ. ಒಂದು ಹಾಡು ಗೊತ್ತಿಲ್ಲಲ್ಲ, ಎಲ್ಲ ಹಾಡು ಹಿಂಗೆ ಅರ್ಧ ಮರ್ಧ ಪೂರ್ತಿ ಯಾವುದು ಬತ್ತೇ ಇಲ್ಲ. ಕಂಟ್ರೋಲ್ ಮಾವಿನ ಗುಂಡಿಯಿಂದ ಸಿದ್ದಾಪುರಕ್ಕೆ 15 ಕಿಲೋಮೀಟ್ರ್ ಆಗ್ತದೆ ಆಯ್ತಾ. 15 ಕಿಲೋಮೀಟ್ರು, ಮಸ್ತ್ ಪ್ಲೇಸು. ಏನು ಹೇಳುವ, ಇದ್ರನ್ನು ಹೊತ್ಕೊಂಡು ಹೊಳ್ಕೊಂಡು. ಆದರೆ ಅಕ್ಳದ್ದು ಬ್ಯಾಲೆನ್ಸಿಂಗಿಗೆ ಮೆಚ್ಚಲೇಬೇಕು. ಗಾಡಿನೂ ಓಡಿಸ್ತಾ, ಅದು ಸ್ಕೂಟಿ ಆಗಿದ್ರೂ ಒಂದು ಲೆಕ್ಕ, ಗೇರ್ ಗಾಡಿ ಅದರಲ್ಲ ಇದ್ರನ್ನು ಭುಜಕ್ಕೆ ಹಾಕ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿದ್ದ. ಎಷ್ಟು ಎಕ್ಸ್ಪೀರಿಯನ್ಸ್ ಇರೋಣ, ಎಷ್ಟು ರೂಢಿಯಾಗಿರೋಣ, ಎಷ್ಟು ಸಲ ಬಿದ್ದಿರೋಣ ಹಂಗೆ ಮಾಡ್ಕೊಂಡು ಅಲ್ದಾ. ಆಗಿಕ್ಕು ನನಗೂ ಗೊತ್ತಿಲ್ಲ. ಬಸ್ ನನ್ನ ಜಗತ್ತು ಎಷ್ಟು ರೌಂಡಾಗಿದ್ದು ಅಂದರೆ, ರೌಂಡಾಗಿದ್ದ ಜಗತ್ತು ಹೆಂಗೆ ಆರೆಂಜ್ ಶೇಪಲ್ಲಿದ್ದು ಅಂದರೆ, ಸುಲ್ಕ ತಿನ್ನುವಷ್ಟು ಹಸು ಹಾಕೊಂಡಿದ್ದು. ನಂಗೆ ಈಗ ಸಿದ್ದಾಪುರಕ್ಕೆ ಹೋಗಿ ಗಂಗೋತ್ರಿ ಹೋಟೆಲ್ಲಿ ತಿಂಡಿ ತಿನ್ನೋಣ, ಮಸ್ತಾಗಿ ಕೊಡ್ತಾ. ನಂಗೆ ಸ್ಪೆಷಲಿ ಅಲ್ಲಿ ತಿಂಡಿ ಅಂದರೆ ರಾಶಿ ಇಷ್ಟ ಮತ್ತು ಅಲ್ಲಿ ಮಸಾಲೆ ದೋಸೆ ಎಲ್ಲ ಒಳ್ಳೆ ಕೊಡ್ತಾ. ಅಲ್ಲಷ್ಟು ತಿಂಡಿನೂ ಚೆನ್ನಾಗೇ ಸಿಕ್ತು, ಬಟ್ ಸ್ಪೆಷಲಿ ಮಸಾಲೆ ದೋಸೆ ಒಳ್ಳೆ ಕೊಡ್ತಾ. ಬಾಣ ಇತ್ಲ ಬದಿಗೆ ಬಾ, ನೀನು ಹೇಳ್ತಾ ಕೇಳೋ. ಸಿಂಗಲ್ ರೋಡಲ್ಲ, ಇತ್ಲ ಬದಿಗೆ ಬಂದು ಠಮ್ಮನೆ ಕೊಟ್ಕೊಂಬನ ಇಬ್ಬರು. ಆಮೇಲೆ ಡ್ಯಾನ್ಸ್ ಮಾಡ್ದು ಕೂತ್ಕೊಂಡ್ರೆ ಆತ. ಜಿಂಗಲಲ್ಲ ಹೇಳ್ಕತ್ತೆ. ರೋಡು ಕೇಳೋಕೆ ಯಾರು. ಆದರೆ ಓವರ್ ಸ್ಪೀಡು ಹೋಗ್ಲಾಗ ಇಟ್ಸ್ ವೆರಿ ಡೇಂಜರಸ್. ಅದು ಈ ಕಡೆ ಹಳ್ಳಿ ರೂಟಲ್ಲಿ ಹೋಗ್ತಿ ಅಂದರೆ ಮತ್ತು ಡೇಂಜರೇ. ಎಲ್ಲದು ಎಂತ ಮಾಡೋದು ಹೇಳೇ ಗೊತ್ತಾಗೋದಿಲ್ಲ. ಅಚ್ಚಾ ಹೀಗೆ ಇವರದೆಲ್ಲ ಮಾರ್ನಿಂಗ್ ವಾಕ್ ನಡೀತಾ ಇತ್ತು, ನಮ್ಗಳದ್ದು ಮಾರ್ನಿಂಗ್ ರೈಡ್ ಆಗ್ತಾ ಇತ್ತು. ಎಷ್ಟು ಪೀಸ್ಫುಲ್ ವೆದರು ಅಂದರೆ ಇತ್ಲ ಬದಿಗೆ. ನಂಗೆ ಗೊತ್ತಿಲ್ಲ, ನಾನು ಥ್ರಾಟಲ್ ಫುಲ್ ಕೊಟ್ಕೊಂಡಿದ್ದೆ. ಗಾಡಿ ಸೌಂಡು ರಾಶಿ ಕೇಳ್ತೀನಿ, ನನಗೆ ಕಿವಿಗೆ ಹೊಡಿತಾ ಇತ್ತು ಸೌಂಡು. ನಿಂಗಕ್ಕೆ ನನ್ನ ವಾಯ್ಸು ಹೆಂಗೆ ಕೇಳ್ತಿದ್ದು ಅಂತ ಗೊತ್ತಿಲ್ಲ. ಫರಕ್ ಪಡ್ತಾ
ನೋಡಿದ್ರ ಹೆಂಗಿದ್ದ ಗದ್ದೆ ಅಲ್ಲವ, ಮಸ್ತ್ ಮಾಡಿದ್ದ. ಇತ್ಲ ಬದಿಯೋಕೆ ತೋಟನೇ ಮೇನು. ಅಂಬಗುಚ್ಚಿ ಇದು ಫುಲ್ ಒನ್ ವೇ ಆಗಿದ್ದಕ್ಕೆ ಬಸ್ ಗಿಸ್ಸೆಲ್ಲ ಬಂತು ಅಂದ್ರೆ ಹೆದರಿಕೆ. ಯಾವ ಮುಕ್ಕಲ್ ಜಾಗ ಅವೇ ಇಟ್ಕೊಂಡಿರ್ತಾನೆ. ನಂಗೆ ಎಂತ ಮಾಡೋದು ಬಿಟ್ರ ಹೋಗ್ಬಿಟ್ರ. ಬಿಟ್ರು ಅನ್ಕೋತಿರ್ತ ಎತ್ಲಾಗ ಹೋಗ್ತಿದ್ದ ಇವ ಈ ನಮ್ಗೆ ರೆಡಿ ಹಾಕ್ಕೊಂಡು ಹೇಳಿ ಅಂತ ಹೇಳ್ತಿ. ಹೇಳಿ ನೋಡೋಣ. ಇವತ್ತು ಎಲ್ಲೋ ಕಾಲೇಜ್ ಇತ್ತು ಹೌದಾ? ಕಾಲೇಜ್ ಇದಕ್ಕೆ ಹಾಕಿ ಶಾಲೆಗೆ ಹೋಗಿ ರೆಡಿಯಾಗಿ ನಿಂತ್ಕಿದ್ದ. ನಂಗೂ ಕಾಲೇಜಿಗೆ ಹೋಗ್ಬೇಕಿದ್ರು ನಂಗೂ ಹಂಗೆ ನಿಂತ್ಕಿರ್ತಿದ್ಯ. ಮಸ್ತ್ ಮಾಡಿಗಿದ ಅದ್ಭುತ. ಇಲ್ಲಿ ಒಂದು ಕಾಲದಲ್ಲಿ ಬಂದಿದ್ರೆ ರೋಡ್ ಹೆಂಗಿದಿತ್ತು ಅಂದರೆ ಯಾರು ಹೋಗ್ತಾ ಕಾಣ್ತಿತ್ತು. ಈಗ ಒಳ್ಳೆ ಮಾಡಿಟ್ಟಿದ್ದ. ಇಲ್ಲೂ ಮಾಡಿದ್ದ, ಎಲ್ಲ ಬದಿಗೂ ಮಾಡಿದ್ದ. ಒಳ್ಳೇದಾಗ್ಲಿ, ಮಸ್ತ್ ಆಗ್ತು, ಸೂಪರ್, ಬೇರೆ ಮಾತೇ ಇಲ್ಲೇ. ಬಾವಾ ಭಾಳ ಕಾಲ ಆತಲ್ಲೋ ನೋಡ್ದೆಯ, ಆರಾಮಿದ್ಯಾನೋ? ಪೆಡಿಗ್ರಿ ಮಾಡಿದ್ದೆ ಇವತ್ತು ಮನೆಯಲ್ಲಿ. ಬಾ ತಿನ್ಕ ಹೋಗ್ಲಕ್ಕೋ. ಶೆಡ್ಡಿಗೆ ಬಾ, ಶೆಡ್ಡಿಗೆ ಬಾ. ಈ ಹೇಳದ್ನಲ್ಲಿ ನಾಯಿ ದಿಕ್ಕ ಅಡ್ಡ ಬಂದರೆ ಎಂತ ಮಾಡೋ ಗೊತ್ತಾಗ್ತಿಲ್ಲ. ಅತ್ಲಾಗ ಹೋಗ್ತೂ ಇಲ್ಲೇ, ಇತ್ಲಾಗ ಬತ್ತೂ ಇಲ್ಲೇ, ಎಂತ ಮಾಡೋದು ತಿಳಿತಿಲ್ಲ. ನನ್ನ ಲೆಕ್ಕ ಬಾವ ಹೋಗಿ ಮುಟ್ಟಿದ್ನ ನಾಳೆ, ಹೋಟ್ಲ ಹತ್ರ ಹೋಗಿ ಮುಟ್ಟಿರ್ತ. ನಾನೇ ಹಿಂದೆ ಬಿದ್ದೋದ್ನಲ್ಲ, ಅವನಕ್ಕಿಂತ ಮುಂಚೆ ಹೊರಟಿದ್ದೆ. ಮತ್ತೆ ಆ ಮಿಡ್ಡ ನಿಲ್ಲಿಸಿದ್ದೆ ಅದಕ್ಕಾಗೆ. ಆದರೂ ಅಲ್ಲೇ ಇದ್ದ, ಹೋಗಿ ಮುಟ್ಟಿರ್ತಾನ ಮಾಡಿದೆ. Surprise in front. ಈ ಥರ ಎಲ್ಲ ಹೋದರೆ ಹೆಂಗೆ ಜೀವನ ಅಂತೀನಿ. ಹೋಟ್ಲು ಹತ್ಲ ಒದಗಿದ್ದು, ಹತ್ಲಾಗ ಹೋಗವು ನಂಗವು. ಅಲ್ಲೂ ಬತ್ತು ಹೋಟ್ಲು, ಗಂಗೋತ್ರಿ.
ಬಂದ ಬಂದ ಬಾವ ಬಂದ. ಹಣ ಆಯ್ತಾ ಇಲ್ಲ ನನ್ನ ಹತ್ರ. ಅಯ್ಯಯ್ಯೋ ಹಾಂ ಹೇಳಿದ್ನಲ್ವ ಗಂಗೋತ್ರಿ ಮಸಾಲೆ ದೋಸೆ ಇಷ್ಟು ದೊಡ್ಡ ಐತೆ ಗುರು. ನೀವು ಬನ್ಸ್ ತಿಂತಾನೆ ಬಾವ. इसी के साथ आज की मजदूरी यहीं खत्म करते हैं। अगर तुम्हें वीडियो पसंद आई तो लाइक मारो यार। मुझे नहीं पता, मुझे 2 मिलियन लाइक्स चाहिए, कैसे ना कैसे करके मुझे चाहिए। इतना जिला मैं कभी नहीं होऊंगा अपनी पूरी जिंदगी में जितना इसमें जिलाऊं, मुझे चाहिए ही चाहिए। तो लाइक मारो, और अगर तुम लोग नए हो तो सब्सक्राइब करो। वो जो लाल वाला बटन है उस पर फूट फेंक के मारो या फिर मोमबत्ती, मुझे नहीं पता, बस क्लिक हो जाना चाहिए। अब मैं भी जा रहा हूं, मुझे पैसों के पीछे भागना है। बाय।